ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಟಿವಿ ಭಾರತ್. ನಾನು ಸುನಂದ. ಪ್ರತಿಯೊಬ್ಬರು ಆಚರಣೆ ಮಾಡೋ ಹಬ್ಬಗಳಲ್ಲಿ ಒಂದಾದ ಮಹಾಲಯ ಅಮಾವಾಸ್ಯೆ ಇನ್ನೇನು ಹತ್ತಿರ ಬರ್ತಾ ಇದೆ. ಈ ಸಮಯದಲ್ಲಿ ಶುಭ ಕಾರ್ಯ ಮಾಡಬಹುದೇ? ಈ ಹಬ್ಬದ ವಿಶೇಷತೆ ಏನು ಮತ್ತು ಏನೆಲ್ಲ ಆಹಾರ ಸೇವನೆ ಮಾಡಬೇಕು ಅನ್ನೋ ಎಲ್ಲ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪಿತೃಪಕ್ಷವು ಕೇವಲ ನಮ್ಮ ಪೂರ್ವಜರನ್ನ ಸ್ಮರಿಸುವ ಸಮಯವಲ್ಲ. ಇದು ನಮ್ಮ ಜಾತಕದಲ್ಲಿರುವ ಪಿತೃದೋಷ ಮತ್ತು ಗ್ರಹ ದೋಷಗಳನ್ನು ನಿವಾರಿಸಲು ಇರುವ ಅತ್ಯಂತ ಪ್ರಮುಖ ಅವಧಿಯಾಗಿದೆ. ಈ ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ನೇರವಾಗಿ ನಮ್ಮ ಪಿತೃಗಳ ಆತ್ಮಕ್ಕೆ ಸಂಬಂಧಿಸಿದೆ. ಈ 15 ದಿನಗಳ ಕಾಲ ಪಿತೃಗಳು ಭೂಮಿಯಲ್ಲಿ ಸಂಚರಿಸಿ ತಮ್ಮ ಕುಟುಂಬದ ಸದಸ್ಯರನ್ನ ಹರಸುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಪಿತೃಪಕ್ಷದ ಆಚರಣೆಗಳಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದು ಅತಿ ಮುಖ್ಯ. ಈ ನಿಯಮಗಳನ್ನು ಉಲ್ಲಂಘಿಸಿದರೆ ಪಿತೃಗಳು ಅಸಂತುಷ್ಟರಾಗಿ ಪಿತೃದೋಷವು ಮತ್ತಷ್ಟು ಹೆಚ್ಚಾಗಬಹುದು. ಹಾಗಾಗಿ ಈ ಅವಧಿಯಲ್ಲಿ ಕೆಲವು ನಿರ್ದಿಷ್ಟ ಕಾರ್ಯಗಳನ್ನು ಮಾಡಬಾರದು ಮತ್ತು ಕೆಲವು ಕಾರ್ಯಗಳನ್ನು ತಪ್ಪದೇ ಮಾಡಬೇಕು. ವಿವಾಹ, ನಿಶ್ಚಿತಾರ್ಥ, ಗೃಹ ಪ್ರವೇಶ ಮತ್ತು ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವಂತಹ ಯಾವುದೇ ಶುಭ ಕಾರ್ಯಗಳನ್ನು ಪಿತೃಪಕ್ಷದಲ್ಲಿ ಮಾಡಬಾರದು. ಏಕೆಂದರೆ ಈ ಸಮಯದಲ್ಲಿ ನಮ್ಮ ಪೂರ್ವಜರು ಭೂಮಿಗೆ ಬಂದಿರುವುದರಿಂದ ನಮ್ಮ ಸಂತೋಷವು ಅವರಿಗೆ ಅಗೌರವ ತೋರಿಸಿದಂತೆ ಆಗಬಹುದು. ಇದರಿಂದ ಪಿತೃದೋಷ ಮತ್ತಷ್ಟು ಬಲಗೊಳ್ಳುತ್ತದೆ. ಈ ಅವಧಿಯಲ್ಲಿ ಮಾಂಸಾಹಾರ, ಮದ್ಯಪಾನ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಬಿಳಿ ಎಳ್ಳು ಮುಂತಾದ ಪದಾರ್ಥಗಳನ್ನು ಸೇವಿಸಬಾರದು. ಈ ಆಹಾರಗಳು ತಾಮಸ ಗುಣವನ್ನು ಹೆಚ್ಚಿಸುತ್ತವೆ ಮತ್ತು ಶ್ರಾದ್ದ ಕಾರ್ಯಗಳಿಗೆ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಶುದ್ಧ ಆಹಾರವು ಪಿತೃಗಳ ಆತ್ಮಗಳಿಗೆ ಶಾಂತಿಯನ್ನು ತರುತ್ತವೆ. ಮನೆ ಬಾಗಿಲಿಗೆ ಬಂದ ಬ್ರಾಹ್ಮಣರು, ಭಿಕ್ಷುಕರು, ಹಸು, ನಾಯಿ ಅಥವಾ ಕಾಗೆಯನ್ನ ಎಂದಿಗೂ ಅವಮಾನಿಸಬಾರದು. ಇವರು ಪೂರ್ವಜರ ಪ್ರತಿನಿಧಿಗಳಾಗಿರಬಹುದು. ಇವರನ್ನ ತಿರಸ್ಕರಿಸಿದ್ರೆ ಪಿತೃಗಳು ಕೋಪಗೊಂಡು ನಮಗೆ ಶಾಪ ನೀಡಬಹುದು. ಈ ಸಮಯದಲ್ಲಿ ಸುಳ್ಳು ಹೇಳುವುದು, ವಾದ ಮಾಡುವುದು ಅಥವಾ ಇತರರನ್ನ ನೋಯಿಸುವಂತಹ ಮಾತುಗಳನ್ನು ಆಡುವುದು ಗ್ರಹಗಳ ಅಶುಭ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಇದು ಕುಟುಂಬದಲ್ಲಿ ಅಶಾಂತಿ ಮತ್ತು ನಕಾರಾತ್ಮಕ ಶಕ್ತಿಯನ್ನ ತರುತ್ತದೆ. ಪೂರ್ವಜರಿಗಾಗಿ ಸರಿಯಾದ ಸಮಯಕ್ಕೆ ಪಿಂಡದಾನ ಮತ್ತು ತರ್ಪಣವನ್ನ ಮಾಡಬೇಕು. ಇದರಿಂದ ಪಿತೃಗಳ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ. ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಆಹಾರ ದಾನ ನೀಡುವುದು ಅತ್ಯಂತ ಶುಭಕರ. ಇದು ನಮ್ಮ ಜಾತಕದಲ್ಲಿರುವ ಗ್ರಹಗಳ ದೋಷಗಳನ್ನು ನಿವಾರಿಸುತ್ತದೆ. ಈ ಅವಧಿಯಲ್ಲಿ ಸಾತ್ವಿಕ ಜೀವನವನ್ನ ನಡೆಸುವುದು, ಬ್ರಹ್ಮಚರ್ಯವನ್ನ ಪಾಲಿಸುವುದು ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಸೂಕ್ತ. ಒಟ್ಟಾರೆಯಾಗಿ ಪಿತೃಪಕ್ಷದ ಈ ನಿಯಮಗಳನ್ನು ಅನುಸರಿಸೋದ್ರಿಂದ ಪಿತೃದೋಷದಿಂದ ಮುಕ್ತಿ ದೊರೆತು ನಮ್ಮ ಜೀವನದಲ್ಲಿ ಅದೃಷ್ಟ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ.